ಕುಡಿ ಚಿಗುರು ಇರುತ್ತಲ್ಲ, ಆ ಚಿಗುರು ನುಗ್ಗೆ ಸೊಪ್ಪನ್ನು ಮಾತ್ರ ಕಿತ್ಕೊಬ ಅಂತ ಹೇಳವ್ರೆ. ಅವಾಗ ಹಳೆ ಬ್ಲಾಗಲ್ಲಿ ನೋಡುವಾಗ ತುಂಬ ಎಳೆ ಕರ ಇದು, ಈಗ ಎಷ್ಟು ದೊಡ್ಡ ಕರ ಆಗ್ಬಿಟ್ಟೈತೆ ನೋಡ್ರಿ. ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರೀದೆ ಫಾಲೋ ಮಾಡಿ. ಇವತ್ತು ಹೊಲ್ದ ಹತ್ರ ಬಂದಿದ್ದೀನಿ, ದಿನ ಬರ್ತೀನಿ ಹೊಲ್ದ ಹತ್ರ. ಈಗ ಬಂದಿರೋ ಕಾರಣ ಏನಂದರೆ, ನಮ್ಮ ಶ್ರೀಮತಿಯವರೇನೋ ಸ್ವಲ್ಪ ಸೊಪ್ಪು ಕಿತ್ಕೊಬಾ ಅಂತ ಹೇಳಿದ್ರು. ಏನೋ ಸ್ಪೆಷಲ್ ಮಾಡ್ತಾರಂತ ಇವತ್ತು, ಅದಕ್ಕೋಸ್ಕರ ಸೊಪ್ಪು ಕಿತ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಏನೇನು ಸೊಪ್ಪು ಕಿತ್ಕೊತೀವಿ ಅಂದರೆ, ಇದು ನುಗ್ಗೆ ಗಿಡ ಬುಡ ಎಷ್ಟು ದಪ್ಪ ಆಯ್ತು ನೋಡ್ರಿ. ಇದು ಮರ ಆಗಿತ್ತು ಮುಂಚೆ, ಇಲ್ಲಿ ಕಡ್ದಿದ್ದೀವಿ ನೋಡ್ರಿ. ತೋಟ ಕಟ್ ಮಾಡಿಸ್ಬೇಕಾರೆ ಎಲ್ಲ ಕಡ್ದಾಕಿದ್ವಿ. ಅಂದರೆ ಕೊನೆಯೆಲ್ಲ ಸ್ವಲ್ಪ ಗೆದ್ಲಿಡಿಯಂಗಾಗೋದು, ಮೇಲೆಲ್ಲ ಸ್ವಲ್ಪ ದೊಡ್ಡದಾಗಿ ಬೆಳೆದು ಸೀಡೆ ಜಾಸ್ತಿ ಇತ್ತು. ಹಿಂಗೆ ಕಡಿದ್ರೆ ಚೆನ್ನಾಗಿ ಚಿಗುರುತ್ತೆ ನೋಡ್ರಿ, ಎಷ್ಟು ಚೆನ್ನಾಗಿ ಚಿಗುರೈತೆ ಎಲ್ಲ ಸೊಪ್ಪು. ತುಂಬ ಕುಡಿ ಚಿಗುರಿರುತ್ತಲ್ಲ, ಆ ಚಿಗುರು ನುಗ್ಗೆ ಸೊಪ್ಪನ್ನು ಮಾತ್ರ ಕಿತ್ಕೊಬ ಅಂತ ಹೇಳವ್ರೆ. ನೋಡ್ರಿ, ಇಷ್ಟು ನುಗ್ಗೆ ಸೊಪ್ಪು ಕಿತ್ಕೊಂಡಿದ್ದೀನಿ, ಇಷ್ಟು ಸಾಕು. ಸಾಂಬಾರು ಮಾಡ್ತಿಲ್ಲ, ಸಾಂಬಾರು ಮಾಡೋದಾದರೆ ಜಾಸ್ತಿ ಬೇಕಿತ್ತು. ಏನೋ ಸ್ಪೆಷಲ್ ತಿಂಡಿ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಕುಡಿ ಚಿಗುರು ಕಿತ್ಕೊಂಡಿದ್ದೀನಿ. ಸ್ವಲ್ಪನೇ ಕಿತ್ಕೊಂಡಿದ್ದೀನಿ, ಸಾಕಿಷ್ಟ. ಆದರೆ ನುಗ್ಗೆ ಸೊಪ್ಪಾದಮೇಲೆ ಕರ್ಬೇವಿನ ಸೊಪ್ಪು ಕಿತ್ಕೋಬೇಕು. ಈ ಕಾಲೇದಾಗೊಂದು ಕರ್ಬೇವಿನ ಗಿಡ ಐತೆ. ಎಲ್ಲ ಯಾರೋ ಕಿತ್ಕೊಂಡೋಗ್ಬಿಟ್ಟವ್ರೆಲ್ಲ ಕರ್ಬೇವಿನ ಸೊಪ್ಪನ್ನೆಲ್ಲ. ಇಲ್ಲಿ ರೋಡ್ ಸೈಡ್ ಐತಲ್ಲ, ಇಲ್ಲೇ ರೋಡ್ ಇರೋದು ಪಕ್ಕದಲ್ಲಿ, ದಾರಿ ಮಗ್ಲು. ಯಾರೋ ಕಿತ್ಕೊಂಡೋಗ್ಬಿಟ್ಟವ್ರೆಲ್ಲ. ಚಿಗುರು ಚೆನ್ನಾಗಿರೋದಿಲ್ವೇ ಇಲ್ಲ, ಇದರಲ್ಲೇ ಹುಡುಕಿ ಸ್ವಲ್ಪ ಕಿತ್ಕೋಬೇಕು. ಈ ಕರ್ಬೇವಿನ ಗಿಡದಲ್ಲಿ ತುಂಬ ಸೀಡೆ ಬತ್ತಿರ್ತೈತೆ, ಯಾವಾಗಲೂ ತುಂಬ ಸೀಡೆ. ನೋಡಿರಿ, ಇಲ್ಲೆಲ್ಲ ಎಲೆ ನೋಡಿರಿ, ಎಲ್ಲ ಹೆಂಗೆ ಮಚ್ಚೆ ಆಗೈತೆ ಎಲ್ಲ. ಈ ಥರ ಕಿತ್ಕೊಳೋದಕ್ಕೆ ಚೆನ್ನಾಗಿರಲ್ಲ. ಇದೆಲ್ಲ ಕಿತ್ಕೊಂಡೋಗಿ ಮಾಡಲ್ಲ ನಾವು, ಏನು ಅಡುಗೆಗೂ ಏನು ಬಳಸಲ್ಲ. ಈ ಥರ ಕುಡಿ ಇರುತ್ತಲ್ಲ, ಇದು ಚೆನ್ನಾಗಿರುತ್ತೆ ಕುಡಿ ಚಿಗುರು. ಇದರಲ್ಲಿ ಇದನ್ನು ಮಾತ್ರ ಕಿತ್ಕೊಂಡು ಹೋಗ್ತೀವಿ. ಇಷ್ಟು ಕರಿಬೇವು ಕಿತ್ಕೊಂಡಿದ್ದೀನಿ, ಇಷ್ಟು ಬೇಕಾಗಲ್ಲ. ಇದರಲ್ಲಿ ಚೆನ್ನಾಗಿರೋದು ಬಿಡಿಸ್ಕೊಂಡು ಹಾಕೋತಾರೆ. ಹಸಿದೆ ಕಿತ್ಕೊಂಡು ಸ್ವಲ್ಪ ಫ್ರೆಶ್ ಇರುತ್ತಲ್ಲ, ಯಾವಾಗಲೂ ನಮಗೆ ಚೆನ್ನಾಗಿರುತ್ತೆ ಫ್ರೆಶ್ ಕರಿಬೇವಿನ ಸೊಪ್ಪು ಅಂತ. ನಾವು ಯಾವಾಗಲೂ ಸ್ವಲ್ಪ ಹಸಿದು ಒಂದೆರಡು ಕೊನೆ ಕಿತ್ಕೊಂಡೋಗಿ ಬಳಸ್ತೀವಿ. ಈಗ ಸದ್ಯಕ್ಕೆ ಇಷ್ಟು ಸಾಕು. ಆಮೇಲೆ ಇದೆಲ್ಲ ನೋಡ್ರಿ, ಇಲ್ಲಿ ಜೋಳ ಎಲ್ಲ ತೆನೆ ಬಿಟ್ಟೈತೆ, ಮೇವಿಗೆ ಬಂದೈತೆ. ಮೇವು ಕೊಯ್ಬೇಕು. ನೀವು ಹಳೆ ಬ್ಲಾಗಲ್ಲಿ ನೋಡಿರ್ತೀರ. ಇದಕ್ಕೆಲ್ಲ ಪಟ ಕಟ್ಟೋದು ಅಂದರೆ ಮಡಿ ಮಾಡೋದು ಮಾಡಿದ್ದೆ. ಜೋಳ ಚೆಲ್ಲಿ ಈ ಅಡಿಕೆ ಸಸಿ ಬೆಳೆಸಿದ್ವಿ. ಅಡಿಕೆ ಸಸಿ ಕಾಣ್ತಿದ್ದೆಲ್ಲ, ಅಲ್ಲೆಲ್ಲ ಅಡಿಕೆ ಸಸಿನ ಮಧ್ಯೆ ಈಗ ಮೇವಿಗೆ ಬಂದೈತೆ. ಮೇವು ಕೊಯ್ಬೇಕಿದು. ನುಗ್ಗೆ ಸೊಪ್ಪು ಕರಿಬೇವಿನ ಸೊಪ್ಪು ಆಯಿತು. ಈಗ ಸ್ವಲ್ಪ ಪುದೀನ ಸೊಪ್ಪು ಕಿತ್ಕೋಬೇಕು. ಇಲ್ಲೆಲ್ಲ ಬೆಳೆಸಿದ್ದೆ, ಇಲ್ಲೊಂದು ಬುಡ ಹಾಕಿದ್ರೆ ಇಲ್ಲೆಲ್ಲ ಇಟ್ಕೊಂಡಿತ್ತು. ಈಗೆಲ್ಲ ಬರೀ ಹುಲ್ಲು ಬೆಳ್ಕೊಬಿಟ್ಟೈತೆ. ಈ ಹುಲ್ಲು ಮಧ್ಯೆ ಹುಡುಕಿ ಕಿತ್ಕೋಬೇಕು ನೋಡ್ರಿ. ಎಲ್ಲ ಚೆನ್ನಾಗಿಲ್ಲ, ಹೆಂಗಾಗ್ಬಿಡೈತೆ ಹುಲ್ಲು ಬೆಳ್ಕೊಂಡಿರೋದಕ್ಕೆ. ಆ ಪುದೀನನೇ ಬೆಳೀತಿಲ್ಲ ಚೆನ್ನಾಗಿ. ಇಲ್ಲೇನೋ ಒಂದಿಷ್ಟು ಸಿಕ್ತು, ಚೆನ್ನಾಗೈತಿ. ಈ ಬುಡ ಚೆನ್ನಾಗೈತಿದು. ಜಾಸ್ತಿ ಹುಲ್ಲು ಬೆಳ್ಕೊಂಡೈತೆ, ಇದು ಅಚ್ಚುಕಟ್ಟು ಮಾಡ್ಬೇಕು. ಇಲ್ಲೆಲ್ಲ ಹುಲ್ಲು. ಸಾಕು ಇಷ್ಟೇ. ಜಾಸ್ತಿ ಹಾಕಿದ್ರೆ ಬರೀ ಪುದೀನದೇ ವಾಸನೆ ಇರ್ತೈತೆ, ಚೆನ್ನಾಗಿರಲ್ಲ. ಹಾಯ್ ಲಕ್ಷ್ಮಮ್ಮ, ನೋಡ್ರಿ ನಮ್ಮ ಲಕ್ಷ್ಮಮ್ಮ ಹೆಂಗೆ ಮೇವು ತಿಂತಾವಳೆ ಸಪ್ಪೆನ. ಅವಾಗ ಹಳೆ ಬ್ಲಾಗಲ್ಲಿ ನೋಡುವಾಗ ತುಂಬ ಎಳೆ ಕರ ಇದು, ಈಗ ಎಷ್ಟು ದೊಡ್ಡ ಕರ ಆಗ್ಬಿಟ್ಟೈತೆ ನೋಡ್ರಿ. ಹೊಸ ಕರ ಎರಡಕ್ಕೂ ಮೇವು ಹಾಕ್ಬಿಟ್ಟೆ.
ಈಗ ನಾನು ಮನೆಗೆ ಹೋಗ್ಬೇಕು, ನಮ್ಮ ಶ್ರೀಮತಿಯವ್ರು ಮಾಡೋ ಅಂಥ ಸ್ಪೆಷಲ್ ತಿಂಡಿನ ತಿನ್ನಬೇಕು.